ಇವರು ಕೇವಲ ನನ್ನ ಅತ್ತೆಯಲ್ಲ, ಇವರು ನನ್ನ ಹೆತ್ತ ತಾಯಿ ರೀತಿ ಅಂತ ಇಲ್ಲಿ ಅಮೃತವರ್ಷಿಣಿ ನಟಿಯಾದಂತ ರಜನಿ ಅವರು ಹೇಳಿದ್ದಾರೆ. ಹೌದು ವೀಕ್ಷಕರೇ, ಇತ್ತೀಚೆಗೆ ನಡೆದಂತ ನಂಬರ್ 1 ಜೋಡಿ ಕಾರ್ಯಕ್ರಮದಲ್ಲಿ ಫ್ಯಾಮಿಲಿ ರೌಂಡ್ ನಡೆದಿದ್ದು, ಈ ಒಂದು ಫ್ಯಾಮಿಲಿ ರೌಂಡ್ ಅಲ್ಲಿ ತನ್ನ ಗಂಡ, ಅತ್ತೆ, ತಮ್ಮ, ಮಾವ, ನಾದಿನಿ ಎಲ್ಲರೂ ಕೂಡ ಬಂದಿದ್ರು. ಈ ಒಂದು ರೌಂಡ್ ಅಲ್ಲಿ ರಜನಿ ಹೇಳಿರುವಂತ ಮಾತು ಏನು ಅಂತ ಅಂದ್ರೆ, ನಮ್ಮ ಅತ್ತೆ ಎಷ್ಟು ಸ್ವೀಟ್ ಲೇಡಿ ಗೊತ್ತಾ, ಅವರು ನಾನು ಶೂಟಿಂಗ್ ಹೋಗುವಂತ ಸಂದರ್ಭದಲ್ಲಿ ನನ್ನ ಗಂಡ ಅರುಣಿಗೆ ಕಾಲ್ ಮಾಡಿ ಎಷ್ಟು ಚಪಾತಿ ಹಾಕ್ಲಿ ಕೇಳು, ಏನ್ ಅಡ್ಗೆ ಮಾಡ್ಲಿ ಕೇಳು ಅಂತ ನನ್ನನ್ನ ತುಂಬಾನೇ ಕೇರ್ ಮಾಡ್ತಾರೆ. ಹೇಳೋದಾದ್ರೆ ನನಗೆ ಗಂಡನ ಮನೆ ಸಿಕ್ಕಿಲ್ಲ, ಬದಲಿಗೆ ನನಗೆ ಇನ್ನ ಒಂದು ಮನೆ ಸಿಕ್ಕಿದೆ ಅಂತ ಇಲ್ಲಿ ರಜನಿ ಹೆಮ್ಮೆಯಿಂದ ತನ್ನ ಅತ್ತೆಯ ಬಗ್ಗೆ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಅವರ ಅತ್ತೆ ಕೂಡ ಅವರ ಸೊಸೆ ಬಗ್ಗೆ ಹೇಳಿರೋದು ಏನು ಅಂತ ಅಂದ್ರೆ, ನನ್ನ ಸೊಸೆ ನನಗೆ ಮಗಳಿದ್ದಾಗೆ, ಮದುವೆಗಿಂತ 10 ದಿನದ ಮುಂಚೆ ಹೇಳಿದ ಮಾತು ಏನು ಅಂತ ಅಂದ್ರೆ, ನಮ್ಗೆ ಗ್ರ್ಯಾಂಡ್ ಆಗಿ ಮದ್ವೆ ಬೇಡ, ಕೇವಲ ಒಂದು ಸಿಂಪಲ್ ಆಗಿ ದೇವಸ್ಥಾನದಲ್ಲಿ ಮದ್ವೆ ಆದ್ರೆ ಸಾಕು, ಮದ್ವೆನೇ ಆಗಲ್ಲ ಅಂತ ಇದ್ದವರು ಸದ್ಯಕ್ಕೆ ಮದ್ವೆ ಆಗ್ತಾ ಇದಾರಲ್ಲ ನನ್ನ ಮಗ ಮತ್ತೆ ಸೊಸೆ ಅಂತ ಹೇಳಿ ಖುಷಿಯಿಂದ ಒಪ್ಕೊಂಡ್ರು. ಅದೇ ರೀತಿ ನನಗೆ ಇವಳು ಮಗಳಲ್ಲ ಅಂದ್ರೆ ಸೊಸೆಯಲ್ಲ, ನನಗೆ ಇವಳು ಮಗಳಾಗಿದ್ದಾಳೆ ಬದಲಿಗೆ ಅಂತ ಇಲ್ಲಿ ಹೇಳಿ ಅತ್ತೆ ಸೊಸೆ ಯಾವ ರೀತಿ ಇರ್ಬೇಕು ಅಂತ ಇಲ್ಲಿ ನಮ್ಗೆ ಅಮೃತವರ್ಷಿಣಿ ಧಾರಾವಾಹಿ ನಟಿಯಾದಂತ ರಜನಿ ಅವರು ಹೇಳ್ಕೊಟ್ಟಿದ್ದಾರೆ. ಸೊ ಎಲ್ಲಾ ಅತ್ತೆ ಸೊಸೆಯರು ರಜನಿ ಅವರ ತರ ಇದ್ ಬಿಟ್ರೆ ಎಲ್ಲಾ ಮನೆಯಲ್ಲೂ ಸಹ ಸುಖ, ಶಾಂತಿ, ನೆಮ್ಮದಿ ಅನ್ನೋದು ಖಚಿತ ಆಗ್ಬಿಡುತ್ತೆ. ಸೊ ಹಾಗಿದ್ರೆ ಇವರಿಬ್ಬರ ಅಂದ್ರೆ ಅತ್ತೆ ಸೊಸೆಯ ಬಾಂಡಿಂಗ್ ನೋಡಿ ನಿಮ್ಗೇನು ಅನ್ಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಇದೇ ರೀತಿಯಾದಂತ ಅಪ್ಡೇಟ್ಸ್ ಗಾಗಿ ಸಾರ್ವಭೌಮ ಟಿವಿಯನ್ನ ಫಾಲೋ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಾನು ನಿಮ್ಮ ಮೇಘನಾ.